ಯಾವ ಜಾತಕರಿಗೆ ಶತ್ರುಬಾಧೆಯು ಹೆಚ್ಚಾಗಿ ಪೀಡಿಸಲ್ಪಡುತ್ತದೆಯೋ ಅಂತಹ ಜಾತಕರು ಕೆಲವೊಮ್ಮೆ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಮಾಡಿ ಸೇವೆ ಮಾಡಿ ಬಂದ ನಂತರವೂ ಸಹಿತ ಆ ಒಂದು ಶತ್ರುಬಾಧೆ ಕಡಿಮೆ ಆಗದೇ ಇದ್ದಲ್ಲಿ ನಿಮಗೆ ಒಂದು ಸುಲಭ ತಾಂತ್ರಿಕ ಪರಿಹಾರವನ್ನು ಹೇಳಿಕೊಡುತ್ತೇನೆ. ಆ ಒಂದು ತಾಂತ್ರಿಕ ಪರಿಹಾರದಿಂದ ನೀವು ಸದಾಕಾಲ ನಿಮ್ಮದೇ ಒಂದು ಧೀಶಕ್ತಿಯಿಂದ ನಿಮ್ಮ ಒಂದು ಆತ್ಮಶಕ್ತಿಯಿಂದ ನಿಮ್ಮ ಮೇಲೆ ಉಂಟಾಗಿರುವಂತಹ ಎಲ್ಲ ಋಣಾತ್ಮಕ ಪರಿಣಾಮಗಳನ್ನು ನಿವಾರಣೆ ಮಾಡಿಕೊಂಡು ಯಶಸ್ವಿಯಾಗಿ ನೀವು ಎಲ್ಲ ರೀತಿಯ ಶತ್ರುಗಳ ಬಾಧೆಯನ್ನು ದಾಟಿ ಬರಬಹುದು. ಆ ಒಂದು ತಾಂತ್ರಿಕ ಪರಿಹಾರವೇನೆಂದರೆ, ಪರಿಹಾರವನ್ನು ಹೇಳುವ ಮೊದಲು ನಿಮ್ಮಲ್ಲಿ ಒಂದೆರಡು ಮಾತು. ನಾವು ಪುರಾಣಗಳಲ್ಲಿ, ಕಥೆಗಳಲ್ಲಿ ಹಾಗೂ ಶಾಸ್ತ್ರಗ್ರಂಥಗಳಲ್ಲಿ ಅನೇಕ ಬಾರಿ ನೋಡಿದ್ದೇವೆ, ಓದಿದ್ದೇವೆ, ತಿಳಿದಿದ್ದೇವೆ. ಏನೆಂದರೆ, ಯಾವುದೋ ಒಬ್ಬ ಋಷಿಯು ತನ್ನ ಕಮಂಡಲದಿಂದ ನೀರನ್ನು ತೆಗೆದುಕೊಂಡು ಪ್ರೋಕ್ಷಣೆ ಮಾಡುವುದಾಗಲಿ, ಶಾಪ ಕೊಡುವುದಾಗಲಿ ಅಥವಾ ಆಶೀರ್ವಾದ ಮಾಡುವುದನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಈ ನೀರನ್ನು ಮಂತ್ರದಿಂದ ಸಿದ್ಧಿಪಡಿಸಿ ಯಾವ ಒಂದು ಮಂತ್ರಶಕ್ತಿಯನ್ನು ಗಂಗೆಯಲ್ಲಿ ವಿಲೀನಗೊಳಿಸಿ ಆ ಒಂದು ನೀರನ್ನು ಸೇವಿಸುವುದರಿಂದ ಗ್ರಹಗಳ ಎಲ್ಲ ರೀತಿಯ ಶುಭ ಫಲಗಳು ಹಾಗೂ ನಮ್ಮ ಒಂದು ಧೀಶಕ್ತಿ, ಇಚ್ಛಾಶಕ್ತಿ ಹಾಗೂ ಆತ್ಮಶಕ್ತಿಗಳು ಹೆಚ್ಚಾಗಿ ನಾವು ಇನ್ನಷ್ಟು ಬಲಿಷ್ಠರು, ಸದೃಢವೂ ಆಗಿರುತ್ತೇವೆ. ಯಾವ ರೀತಿಯಾಗಿ ನೀರನ್ನು ಮಂತ್ರೋಪಾಸನೆಯಿಂದ ಶಕ್ತಿಗೊಳಿಸುವುದು ಎಂಬ ಸರಳ ವಿಧಾನವನ್ನು ನಿಮಗೆ ತಿಳಿಸಿಕೊಡಲಿದ್ದೇನೆ. ನೀವು ಒಂದು ಗಾಜಿನ ಅಥವಾ ಲೋಹದ ಲೋಟವನ್ನು ತೆಗೆದುಕೊಳ್ಳಿ. ಅದಕ್ಕೆ ಮುಕ್ಕಾಲು ಭಾಗ ನೀರನ್ನು ಹಾಕಿಟ್ಟುಕೊಂಡು ನೀವು ಬಲಗೈಯನ್ನು ಹೆಚ್ಚಾಗಿ ಬಳಸುವಿರಾದಲ್ಲಿ ಬಲಗೈಯಿಂದ ಹೆಬ್ಬೆಟ್ಟು ಮತ್ತು ಉಂಗುರದ ಬೆರಳನ್ನು ಸೇರಿಸಿ. ಯಾವಾಗ ನಾವು ಹೆಬ್ಬೆಟ್ಟು ಮತ್ತು ಉಂಗುರದ ಬೆರಳನ್ನು ಸೇರಿಸುತ್ತೇವೆಯೋ ಇದನ್ನು ತತ್ವಮುದ್ರೆ ಎಂದು ಕರೆಯುತ್ತೇವೆ. ತತ್ವಮುದ್ರೆ ಹಾಕಿಕೊಂಡು ಲೋಟದ ನೀರಿನೊಳಗೆ ನಾವು ಯಾವಾಗ ಕೈಯನ್ನು ಅದ್ದಿರುತ್ತೇವೆ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಓಂ ವೀಂ ಸ್ತ್ರೀಂ ಹುಂ ಫಟ್, ಮತ್ತೊಮ್ಮೆ ಹೇಳುತ್ತೇನೆ, ಓಂ ವೀಂ ಸ್ತ್ರೀಂ ಹುಂ ಫಟ್, ಈ ಒಂದು ಬೀಜಾಕ್ಷರಗಳನ್ನು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಿರಬೇಕು. ತಣ್ಣಗಿರುವ ನೀರನ್ನು ನಾವು ಈ ಒಂದು ಲೋಟದಲ್ಲಿ ಏನು ಹಾಕಿದ್ದೇವೆ, ನಾವು ಯಾವಾಗ ಮಂತ್ರೋಪಾಸನೆಯಿಂದ ತತ್ವಮುದ್ರೆ ಬಳಸಿ ನೀರನ್ನು ನಾವು ಶಕ್ತೀಕರಿಸಲು ಆರಂಭಿಸುತ್ತೇವೆಯೋ ಸ್ವಲ್ಪ ಸಮಯದಲ್ಲಿಯೇ ಈ ತಣ್ಣೀರು ಬಿಸಿ ನೀರಾಗುವುದನ್ನು ನಿಮ್ಮ ಅನುಭವಕ್ಕೆ ಬರಲಿದೆ. ನೀವು ಅದನ್ನು ಸ್ವತಃ ಪರೀಕ್ಷೆ ಮಾಡಬಹುದು. ಹೇಗೆಂದರೆ, ನಮ್ಮ ಆತ್ಮದ ಮನಸ್ಸಿನ ಶಕ್ತಿ ಏನಿದೆ, ಬೀಜಾಕ್ಷರಗಳ ಮೂಲಕ ಈ ತತ್ವಮುದ್ರೆಯು ಜೀವವಾಹಿನಿಯ ಸಂಕೇತ. ಹೆಬ್ಬೆರಳು ಶುಕ್ರನದ್ದಾದರೆ ಉಂಗುರದ ಬೆರಳು ಸೂರ್ಯನದ್ದು. ಯಾವಾಗ ಶುಕ್ರ, ಗುರು, ಚಂದ್ರ ಮತ್ತು ಸೂರ್ಯ ಈ 4 ಗ್ರಹಗಳ ಸಂಯೋಗವಾಗುತ್ತದೆಯೋ ಆವಾಗ ತಣ್ಣಗಿರೋ ನೀರು ಬಿಸಿಯಾಗುತ್ತದೆ. ಆ ರೀತಿ ಬಿಸಿಯಾದ ನಂತರ ನೀವು ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ನಿಮ್ಮ ಒಂದು ಏನು ದೇವರಲ್ಲಿ ಪ್ರಾರ್ಥನೆ ಇದೆಯೋ, ಕೋರಿಕೆ ಇದೆಯೋ ಅದನ್ನು ಸಲ್ಲಿಸಿ ಈ ನೀರನ್ನು ನೀವು ಸೇವಿಸಿ ಬಿಡಬೇಕು. ಈ ರೀತಿಯಾಗಿ ನಿಮ್ಮದೇ ಶಕ್ತಿಯಿಂದ ನೀರನ್ನು ಶಕ್ತೀಕರಿಸಿ ಮಂತ್ರೋಪಾಸನೆಯಿಂದ ಒಂದು ಅಪೂರ್ವವಾದ ಶಕ್ತಿ ಆ ಒಂದು ನೀರಿಗೆ ಬಂದು ಆ ನೀರನ್ನು ನೀವು ಮತ್ತೆ ಸೇವಿಸುವುದರಿಂದ ಎಲ್ಲ ರೀತಿಯ ಋಣಾತ್ಮಕ ಮತ್ತು ನೇತ್ಯಾತ್ಮಕ ಶಕ್ತಿಗಳು ನಿವಾರಣೆಯಾಗಿ ಧನಾತ್ಮಕ ಶಕ್ತಿಯು ನಿಮ್ಮಲ್ಲಿ ಕೂಡಿ ಬರಲಿದೆ.
ಇದರಿಂದಾಗಿ ನೀವು ಹೆಚ್ಚಿನ ಇಚ್ಛಾಶಕ್ತಿ, ಧೀಶಕ್ತಿ, ಮನಃಶಕ್ತಿಯಿಂದ ನಿಮ್ಮ ಶತ್ರುಗಳ ಎಲ್ಲ ವ್ಯೂಹ ಮತ್ತು ಕುಟಿಲ ತಂತ್ರಗಳನ್ನು ನಾಶ ಮಾಡಿ ನಿಮ್ಮ ಒಂದು ಸಮಸ್ಯೆಗೆ ನೀವೇ ಸ್ವತಃ ಪರಿಹಾರ ಮಾಡಿಕೊಳ್ಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮಾಟಮಂತ್ರ ಹಾಗೂ ವಾಮಾಚಾರ, ಅಭಿಚಾರ, ಸ್ಮಶಾನ ಪ್ರಯೋಗ ಮುಂತಾದ ಕೆಟ್ಟ ಪ್ರಯೋಗಗಳಿಂದ ನೀವು ಹೇಗೆ ರಕ್ಷಣೆ ಮಾಡಿಕೊಳ್ಳಬಹುದು ಎಂಬ ಸುಲಭ ಮತ್ತಷ್ಟು ವಿಧಾನಗಳನ್ನು ತಿಳಿಸಿಕೊಡುತ್ತೇನೆ.